ಹರಿಹರ ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಲಡಾಯಿ ಜೋರಾಗಿದೆ. ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡೋ ಅಭಿಯಾನ ಶುರುವಾಗಿದೆ. ಲೆಕ್ಕ ಕೊಡೋ ಅಭಿಯಾನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ಆಗ್ತಾ ಇದೆ. ಗಲಾಟೆಯೇ ಆಗ್ಬಿಟ್ಟಿದೆ. ಹರಿಹರ ಪಂಚಮಸಾಲಿ ಮಠದಲ್ಲಿ ಆಗ್ತಾ ಇರುವಂತ ಲೆಕ್ಕ ವಿಚಾರಕ್ಕೆ ಸಂಬಂಧಿಸಿದ ಲಡಾಯಿ ಇದು. ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡೋ ಅಭಿಯಾನ ಶುರುವಾಗಿದೆ. ಟ್ರಸ್ಟಿಗಳು ಲೆಕ್ಕ ನೀಡುವ ವೇದಿಕೆಗೆ ಶ್ರೀಗಳ ಬೆಂಬಲಿಗರು ನುಗ್ಬಿಟ್ಟಿದ್ದಾರೆ. ಗಮನಿಸಬೇಕಾದಂತ ವಿಚಾರ ಇದು. ಬೆಳಗ್ಗೆಯಿಂದಲೂ ಕೂಡ ಹೈ ಡ್ರಾಮಾ ನಡೀತಾ ಇತ್ತು. ವಚನಾನಂದ ಶ್ರೀಗಳ ಬೆಂಬಲಿಗರು ನುಗ್ಗಿರೋದು 2008ರಿಂದ 2026 ತನಕ ಮಠದ ಟ್ರಸ್ಟಿಗಳು ಲೆಕ್ಕವನ್ನ ಕೊಟ್ಟಿಲ್ಲ ಎನ್ನುವಂತ ಆರೋಪ. ಹಾಗಾದ್ರೆ ಕೊಟ್ಟ ಲೆಕ್ಕ ಎಷ್ಟು? ವಚನಾನಂದ ಶ್ರೀಗಳ ಬೆಂಬಲಿಗರು ಯಾಕೆ ಹೈ ಡ್ರಾಮಾವನ್ನ ಮಾಡಿದ್ರು? ಸ್ವಾಮೀಜಿ ಬೆಂಬಲಿಗರಿಗೆ ಟ್ರಸ್ಟಿ ಎಚ್.ಎಸ್. ನಾಗರಾಜ್ ಸೆಡ್ಡು ಹೊಡೆದಿದ್ದಾರೆ. ಎರಡೂ ಬಣದ ಬೆಂಬಲಿಗರು ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಜೋರಾಗಿತ್ತು. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಆಯಿತು. ಲೆಕ್ಕ ಕೊಡ್ತಾ ಇದ್ದಂಥ ವೇದಿಕೆಯ ಮುಂಭಾಗದಲ್ಲಿ ಏನೆಲ್ಲ ಆಯಿತು? ಸ್ವಾಮೀಜಿಗಳ ಬೆಂಬಲಿಗರು ವೇದಿಕೆಯತ್ತ ಧಾವಿಸಿದ್ರು. ಆ ಸಂದರ್ಭದಲ್ಲಿ ಟ್ರಸ್ಟ್ನವರು ಹಾಗೇನೆ ಸ್ವಾಮೀಜಿ ಪರ ಇರೋರು ಇಬ್ಬರ ನಡುವೆ ಜಟಾಪಟಿ ನಡೆದಿದೆ. ಹಾಗೇನೆ ಸಾಕಷ್ಟು ಭಕ್ತರ ಸಮ್ಮುಖದಲ್ಲಿ ಅಲ್ಲಿ ಲೆಕ್ಕ ಕೊಡುವ ಅಭಿಯಾನ ಆಗ್ತಾ ಇತ್ತು. ಇವಾಗ ಚಪ್ಪಲಿಯನ್ನು ತೋರಿಸ್ತೀರಿ ನೀವು. ಯಾರಿಗ್ ತೋರಿಸಿದ್ರಿ? ಸಿರಿಗಾರಿ ನಾಗನಗೌಡರಿಗೆ ತೋರಿಸಿದ್ರಿ, ನೀವು ಶಿವಪ್ಪರಿಗೆ ತೋರಿಸಿದ್ರಿ, ಇವತ್ತು ಉಮಣ್ಣರಿಗೆ ತೋರಿಸಿದ್ರಿ, ಸಮಾಜದ ಎಲ್ಲ ಹಿರಿಯರಿಗೆ ತೋರಿಸಿದ್ರಿ. ನಿಮಗೆ ಯಾರಿಗ್ ಬೆಂಬಲ ಕೊಡಬೇಕು, ಯಾರಿಗ್ ಕೊಡಬಾರದು ಅನ್ನೋದು ಪರಿಜ್ಞಾನ ಇಲ್ವಾ ನಿಮಗೆ? ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಇವತ್ತು ತಾಲೂಕನ್ನ ಹರದ ಅಂಚೆ ಹೋಗಂಗೆ ಮಾಡುವಂತ ಈ ಸ್ವಾಮೀಜಿನೇ ಇವತ್ತು ನಾವು ಓಡಿಸ್ತೀವಿ, ಕಳಿಸ್ತೀವಿ. ನಾವು ಬರ್ತೀವಿ. ಏನ್ ತಿಳ್ಕೊಂಡಿದ್ದೀವಿ? ಶಿವಪ್ಪ ಹೋರಾಟದಿಂದ ಬಂದಿರಂತವ್ರು. ಇವತ್ತು ಅವ್ರ ಮಗ ಇತ್ತ ಲೆಕ್ಕವನ್ನ ಕೊಟ್ಟಿದ್ದಾರೆ ಮಠದ ಟ್ರಸ್ಟಿ ಹಾಗೇನೆ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿ. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಲಡಾಯಿ ಜೋರಾಗಿತ್ತು. ಲೆಕ್ಕವನ್ನ ಕೊಡುವಂತ ಕೆಲಸವನ್ನ ಮಠದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿಯವರು ಮಾಡಿದ್ದಾರೆ. ಹಾಗೇನೆ 2008ರಿಂದ 2026ರವರೆಗೆ ಲೆಕ್ಕ ಕೊಡುವಂತ ಕಾರ್ಯಕ್ರಮ, ಲೆಕ್ಕ ಕೊಡಿ ಚಳುವಳಿಯನ್ನ ವಚನಾನಂದ ಶ್ರೀಗಳ ಬೆಂಬಲಿಗರು ನಡೆಸಿದ್ರು. 2008ರಿಂದ 2026ರವರೆಗೆ ಲೆಕ್ಕವನ್ನ ಮಠದ ಟ್ರಸ್ಟಿಗಳು ಮಂಡಿಸಿದ್ದಾರೆ. ಈವರೆಗೆ 27,61,51,518 ರೂಪಾಯಿ ಜಮಾ ಆಗಿದೆ. ಸರ್ಕಾರದ ಅನುದಾನ ಸೇರಿ 27,61,00,000 ಅನುದಾನ ಬಂದಿದೆ. ವೇದಿಕೆಯಲ್ಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿಯವರು ಈ ಮಾಹಿತಿಯನ್ನು ಕೊಟ್ಟರು. ಒಂದು ಕಡೆಯಲ್ಲಿ ಸ್ವಾಮೀಜಿ ಬೆಂಬಲಿಗರು ಕೇಳ್ತಾ ಇದ್ರು, ನೀವು ಲೆಕ್ಕವನ್ನ ಕೊಡ್ಲೇಬೇಕು. ಯಾಕೆ 2008ರಿಂದ 2026ರವರೆಗೆ ಲೆಕ್ಕವನ್ನ ಕೊಟ್ಟಿಲ್ಲ? ಎಷ್ಟು ಜಮೆ ಆಗಿದೆ, ಎಷ್ಟು ಖರ್ಚು ಮಾಡಿದ್ದೀರಿ, ಏನೆಲ್ಲ ಮಠಕ್ಕೆ ಬಂದಿದೆ, ಎಲ್ಲ ಲೆಕ್ಕವನ್ನ ಚುಕ್ತ ಮಾಡಬೇಕು. ಎಲ್ಲ ಲೆಕ್ಕವನ್ನು ಕೂಡ ಮಠದ ಭಕ್ತರಿಗೆ ನೀವು ತಿಳಿಸ್ಬೇಕು. ಈ ರೀತಿಯಾಗಿ ಒತ್ತಾಯವನ್ನ ಮಾಡಿದ್ರು ಸ್ವಾಮೀಜಿ ಪರವಾಗಿರುವಂಥ ಬೆಂಬಲಿಗರು. ಅದಕ್ಕೆ ಸರಿಯಾಗಿ ಮಠದ ಟ್ರಸ್ಟಿಗಳು ಕೂಡ ಲೆಕ್ಕ ಕೊಡುವಂತ ಅಭಿಯಾನದಲ್ಲಿ ಲೆಕ್ಕವನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಏಸಿಕೆ ನಮ್ಮ ಸಮಾಜ ಕಟ್ಟಕ್ಕೆ ಅವರೇ ಕಾರಣ. ನಾವು ಅಖಿಲ ಭಾರತ ವೀರ ಸೇವಾ ಮಹಾಸಭಾದಾಗಿದ್ದಾಗ ಅವತ್ತಿನ ದಿವಸ ಬಸವರಾಜ್ ದಿಂಡೂರರು ಬೆಟ್ಟಪ್ಪರು ನೀವು ಆಗ್ರಿ ಅಂತ ಅವತ್ತಿನ ದಿವಸ ಬಂದು ದಾವಣಗೆರೆಯಲ್ಲಿ ಕುತ್ಕೊಂಡು ಏನು ನಮ್ಮ ಸಮಾಜದ ಎಕ್ಸ್-MP ಸಿದ್ದಾಳವರಾಗಲಿ, PC ಸಿದ್ದನಗೌಡರಾಗಲಿ, ಸಮಾಜದ ಮುಖಂಡರು ಬಂದು ಇವತ್ತು ನಮ್ಮ ಪಂಚಮಸಾಲಿ ಸಮಾಜ ನಾವು ಸಂಘಟನೆ ಮಾಡಬೇಕಾಗಿದೆ, ನೀವು ಅಧ್ಯಕ್ಷರಾಗಿರ್ರಿ, ನಾವೆಲ್ಲ ಕೆಲಸ ಮಾಡಿಸ್ತೇವೆ ಅಂತೇಳಿ ಒತ್ತಾಯವಾಗಿ ಕೆಲಸ ಮಾಡಿಸಿದ್ರು. ಅವತ್ತು ನಾವು ಯೋಚನೆ ಮಾಡಿದ್ವಿ, ಬಾವಿ ಬೆಟ್ಟಪ್ಪನವರು ಒಂದು ಭಾರತ ದೇಶದಲ್ಲಿ ಜಿಲ್ಲಾ ಕೊಟ್ರಪ್ಪನವರು 1 ಲಕ್ಷ ರೂಪಾಯಿ, ಹೊಳಲು ಬಸವರಾಜಪ್ಪನವರು ಏನೋ ಕಾರ್ಯಕ್ರಮಕ್ಕೆ ಬಂದರು, ಮಠ ನೋಡಿ ಭಾಳ ಖುಷಿಪಟ್ಟು ಬಕ್ಕಣದಿಂದ ತೆಗೆದ್ರು. 1 ಲಕ್ಷ ರೂಪಾಯಿ ಇತ್ತು ಜೀಟ್ಗಂದು ಬಂದೇನೆ, ಈ ಖರ್ಚಿಗೆ 10,000 ಏನೋ ಸಾಮಾನು ತಗೊಂಡು ಹೋಗ್ಬೇಕಂತ 90,000 ರೂಪಾಯಿ ಕೊಟ್ಟೋದ್ರು. ಪಲ್ಲಾಗಟ್ಟಿ ಶಿವಾನಂದಪ್ಪನವರು ಒಂದೇ ಟೈಮ್ ಕೊಡಲಿಲ್ಲ, ಮುಂದೆ ಅವ್ರ ಹೆಸರು ಬರ್ತಾವೆ, 50,000 ರೂಪಾಯಿ ಕೊಟ್ಟರು. SV ಕಾಂತಪ್ಪ ದಾವಣಗೆರೆ 1 ಲಕ್ಷ ರೂಪಾಯಿ ಕೊಟ್ಟರು. ಅರಸೀಕೆರೆ ಕೊಟ್ರೇಶಿ ಏನು ಹರಪನಹಳ್ಳಿಗೆ MLA ಎಲೆಕ್ಷನ್ ನಿಂತಿದ್ರಲ್ಲ, ಅವರು 5 ಲಕ್ಷ ರೂಪಾಯಿ ಕೊಟ್ಟರು. SV ಚಂದ್ರಶೇಖರಪ್ಪ ದಾವಣಗೆರೆ ಅವರು 3 ಲಕ್ಷ ರೂಪಾಯಿ ಕೊಟ್ಟರು. ಅನ್ನೂರು ಮೊಪ್ಪಣ್ಣನವರು 1 ಲಕ್ಷ ರೂಪಾಯಿ ಕೊಟ್ಟರು. HN ವೀರಭದ್ರಪ್ಪನವರು 1 ಲಕ್ಷ ಕೊಟ್ಟರು. HS ಅವಣ್ಣಪ್ಪನವರು
1,00,000 ಕೊಟ್ಟರು. ಅನ್ನೂರು ಬಸವರಾಜಪ್ಪನವರು 1,00,000 ಕೊಟ್ಟರು. ಬಿಳ್ಚೋಡ್ ಶೆಟ್ರ್ ಕೊಟ್ರು ಬಸಪ್ಪನವ್ರ ಮಕ್ಕಳು ವೀರಣ್ಣನವರು 1,01,101 ಕೊಟ್ಟರು. ಮಾಸೂರು ಮಹೇಶ್ವರಪ್ಪನವರು 1,00,000 ಕೊಟ್ಟರು. ಅನ್ನೂರು ಮುರುಗೇಶಪ್ಪನವರು 1,00,000 ಕೊಟ್ಟರು. ಶ್ರೀಮತಿ ಸ್ವರಾಜಮ್ಮ ಶ್ರೀ ಗುರುಸಿದ್ದಪ್ಪ 1,00,000 ಕೊಟ್ಟರು. ಸುರೇಶ್ ಮುನಿಪಾಲ್ ಎಜುಕೇಷನ್ 1,00,000 ಕೊಟ್ಟರು. ಜ್ಯೋತಿ ಪ್ರಕಾಶ್ KM 3,00,000 ಕೊಟ್ಟರು. ಅನ್ನೋರು ACK ನಮ್ಮ ಸಮಾಜ ಕಟ್ಟಕ್ಕೆ ಅವರೇ ಕಾರಣ. ನಾವು ಅಖಿಲ ಭಾರತ ವೀರ ಸೇವಾ ಮಹಾಸಭಾದಾಗಿದ್ದಾಗ ಅವತ್ತಿನ ದಿವಸ ಬಸವರಾಜ್ ದಿಂಡೂರರು ಬೆಟ್ಟಪ್ಪರು ನೀವು ಆಗ್ರಿ ಅಂತ ಅವತ್ತಿನ ದಿವಸ ಬಂದು ದಾವಣಗೆರೆಯಲ್ಲಿ ಕೂತ್ಕೊಂಡು ಏನು ನಮ್ಮ ಸಮಾಜದ MP ಸಿದ್ದಾಳವರಾಗಲಿ ಉಮಾಪತಿಯವರು ಕೊಟ್ಟಂತ ಲೆಕ್ಕವನ್ನ ನೋಡ್ತಾ ಇದ್ರಿ. ಅಭಿಯಾನವನ್ನ ನಡೆಸಿದ್ದು ಸ್ವಾಮೀಜಿಯ ಬೆಂಬಲಿಗರು. ಲೆಕ್ಕವನ್ನ ಕೊಡಲೇಬೇಕು ಅಂತೇಳಿ ಎಷ್ಟೆಷ್ಟು ದೇಣಿಗೆ ಮಠಕ್ಕೆ ಬಂದಿದೆ ಅಂತೇಳಿ ಮಠದ ಪ್ರಧಾನ ಕಾರ್ಯದರ್ಶಿ BC ಉಮಾಪತಿಯವರು, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ BC ಉಮಾಪತಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂತಿಂಥವರು ಈ ರೀತಿಯಾಗಿ ಹಣವನ್ನು ಕೊಟ್ಟಿದ್ದಾರೆ. ಒಟ್ಟು 2008ರಿಂದ ಇಲ್ಲಿ ತನಕ ಸಾಕಷ್ಟು ಲೆಕ್ಕವನ್ನು ಕೂಡ ಕೊಟ್ಟಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋಕೆ ಮಹಂತೇಶ M ಅವಾರಿ ಪಂಚಮಸಾಲಿ ಮುಖಂಡರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್, ಒಂದ್ ಕಡೆಯಲ್ಲಿ ಇಷ್ಟು ದಿವಸದಿಂದ ಲೆಕ್ಕ ಕೇಳ್ತಾ ಇದ್ರಿ ಮಠದ ಟ್ರಸ್ಟ್ನವರ ಬಳಿಯಲ್ಲಿ, ಇವತ್ತು ಲೆಕ್ಕ ಕೊಟ್ಟಿದ್ದಾರೆ. ಈ ಲೆಕ್ಕ ಸರಿಯಾಗಿದೆಯಾ ಸರ್? ಇಲ್ಲಿ ನಾನು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛಾ ಪಡ್ತೇನೆ ಸರ್. ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜದ ಜನಕ್ಕೂ ಒಂದು ಸಂದೇಶ ಕೊಡ್ಲಿಕ್ಕೆ ಇಚ್ಛಾ ಪಡ್ತೇನೆ. ಏನು ಅಂತಂದ್ರೆ, ನಿಜವಾಗಿಯೂ ಇವತ್ತು ಟ್ರಸ್ಟ್ನವ್ರು ಸರಿಯಾಗಿದಾರ ಅಥವಾ ಪೀಠಾಧಿಪತಿ ಸರಿಯಾಗಿದಾರ ಅಂತಕ್ಕಂಥದ್ರ ಪ್ರಶ್ನೆ ಇತ್ಯರ್ಥವಾಗಬೇಕಾಗಿರ್ತಕ್ಕಂಥದ್ದು. ಹೌದು, ಯಾರು ಸರಿ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸರ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಮಹಂತೇಶ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಎಸ್, ಮಾತಾಡಿ. ಅದಕ್ಕೆ ನನ್ನ ವಿಚಾರ ಏನು ಅಂದ್ರೆ, ಇಲ್ಲಿ 2 ಬಣಗಳ ಸೃಷ್ಟಿಯಾಗಿವೆ. ಈ 2 ಬಣಗಳ ಸೃಷ್ಟಿಯಾಗಿ ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ವೀಕ್ಷಕರೇ, ಟ್ರಸ್ಟಿಗಳು ಇವತ್ತು ಲೆಕ್ಕವನ್ನ ಕೊಟ್ಟರು. ಇನ್ನೊಂದು ಕಡೆಯಲ್ಲಿ ಲೆಕ್ಕವನ್ನ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದು ಸ್ವಾಮೀಜಿಯ ಬೆಂಬಲಿಗರು, ಮಠದ ಭಕ್ತಾದಿಗಳು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಹೈ ಡ್ರಾಮಾಗಳು ನಡೀತಾ ಇತ್ತು ಮಠದಲ್ಲಿ. ಒಂದು ಕಡೆಯಲ್ಲಿ ಸ್ವಾಮೀಜಿ ಬರ್ತಾ ಇದ್ದಂತೆ ಗಲಾಟೆ ಕೂಡ ಆಗಿತ್ತು. ಲೆಕ್ಕವನ್ನು ಕೊಡಲೇಬೇಕು ಎನ್ನುವುದಾಗೂ ಕೂಡ ಬೇಡಿಕೆಯನ್ನು, ಡಿಮ್ಯಾಂಡನ್ನು ಕೂಡ ಇಟ್ಟಿದ್ರು. ಮತ್ತೊಮ್ಮೆ ಮಹಂತೇಶ್ ಅವರು ಜಾಯ್ನ್ ಆಗ್ತಾ ಇದ್ರೆ. ಮಹಂತೇಶ್ ಅವರೇ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರೆ, ಕಂಟಿನ್ಯೂ ಮಾಡಿ ಸರ್. ಪ್ಲೀಸ್ ಸರ್. ಈಗ ನನ್ನ ವಿಷಯ ಏನು ಅಂತಂದ್ರೆ, ನಾನ್ ಪ್ರತಿಪಾದಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಮೊಟ್ಟ ಮೊದಲು ಇಲ್ಲಿ 2 ಬಣಗಳ ಸೃಷ್ಟಿಯಾಗಿ ಪ್ರತಿಭಟನೆಗಳಿಗಿಳಿದು ಸಮಾಜದ ಮರ್ಯಾದೆಯನ್ನ ಬೀದಿಗೆ ತಂದಿದ್ದಾರೆ ಸರ್. ಓಕೆ, ಈ ಬಣ ಸೃಷ್ಟಿಯಾಗೋ ಕಾರಣ ಏನ್ ಸರ್? ಇದು ಸೃಷ್ಟಿ ಆಗ್ಲಿಕ್ಕೆ ಕಾರಣ ಅಂತಂದ್ರೆ, ಬಣಗಳಲ್ಲಿ 2 ಬಣಗಳಲ್ಲಿ ಇರ್ತಕ್ಕಂತ ಪ್ರತಿಷ್ಠೆ, ಓಕೆ, ಮತ್ತು ಹಲವಾರು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅನಿಸ್ತಾ ಇದೆ. ಅದು ಇದೆಯೇ ಇಲ್ವೋ ಅಂತಕ್ಕಂಥದ್ದು ಮುಂದೆ ಗೊತ್ತಾಗ್ತದೆ. ಇಲ್ಲಿ ಒಂದು ಗುಂಪಿನವರು ಒಂದನ್ನ ಪ್ರತಿಪಾದಿಸಿದ್ರೆ ನಾವಿಲ್ಲ ಸರಿಯಾಗಿದ್ದೀವಿ, ಲೆಕ್ಕ ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಹೇಳಿದ್ರೆ, ಪೀಠಾಧಿಪತಿಗಳು ನಾನ್ ಸರಿಯಾಗಿದ್ದೀನಿ, ನಾನು ಯಾವ್ದು ತಪ್ಪನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಪ್ರತಿಪಾದಿಸ್ತಾ ಇದ್ದಾರೆ. ಹೌದು, ಇಲ್ಲಿ ಏನಾಗ್ಬೇಕಾಗಿದೆ ಅಂದ್ರೆ, ಇವರಿಬ್ರು ಸರಿಯಾಗಿದಾರ ಅಂತಕ್ಕಂಥದ್ದನ್ನ ನಿರ್ಧರಿಸ್ತಕ್ಕಂತ ಸಮಾಜದ ಮುಖಂಡರು ಬರ್ಬೇಕಾಗ್ತದೆ. ಹಾಗೆ ಲೈನಲ್ಲಿ ಇರಿ ಸರ್. ಹಾಗೇನೆ ಹರಿಹರ ಟ್ರಸ್ಟ್ ಪರವಾಗಿ ಮಾತನಾಡೋಕೆ ನವೀನ್ ಕುಮಾರ್ ಬಿಡದಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನವೀನ್ ಕುಮಾರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನವೀನ್ ಕುಮಾರ್ ಅವರೇ, ಇಷ್ಟು ದಿವಸ ಸ್ವಾಮೀಜಿ ಬೆಂಬಲಿಗರು ನಿಮ್ಮ ಬಳಿ ಲೆಕ್ಕವನ್ನ ಕೇಳ್ತಾ ಇದ್ರು, ಲೆಕ್ಕವನ್ನ ಕೊಟ್ಟಿದ್ದೀರಾ ನೀವು. ಬಟ್ ಇಷ್ಟು ದಿವಸ ಕೊಡದಂತ ಲೆಕ್ಕವನ್ನ ಈಗ ಯಾಕೆ ಕೊಟ್ರಿ ಅಂತ ಹೇಳಿ? ಸರ್, ಇದು ಸಮಾಜ ಅಂತ ಬಂದಾಗ ಸಮಾಜದ ಒಳಿತಿಗಾಗಿ ಮಠ ಮಾನ್ಯಗಳು ಬರ್ಬೇಕು. ನೋಡಿ, ಇವತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠಗಳಿದೆ. ಹೌದು, ಒಂದೇ ಉದ್ದೇಶ ಇರಬೇಕು, ಜನಗಳು ಒಳ್ಳೇದ್ ಮಾಡ್ಬೇಕು, ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು. ಖಂಡಿತ ಆ ಉದ್ದೇಶ ಇಟ್ಕೊಂಡು ಯಾವ ಮಠ ಮಾಡಿದ್ರು, ಯಾವುದೇ ರೀತಿಯಾದ ನಮ್ಮ ಹೃದಯ ಕರೆಕ್ಟ್ ಆಗಿದ್ದು, ಕೆಲಸ ಕರೆಕ್ಟ್ ಆಗಿದ್ರೆ ಎಲ್ಲೂ ಈ ತರ ಸ್ಥಿತಿ ಇವತ್ತು ಬರಲ್ಲ. ನಮ್ಮ ಸಮಾಜಕ್ಕೆ ಒಂದು ರೀತಿಯಲ್ಲಿ ಇದು ಬಹಳ ಬೇಜಾರು, ದುಃಖಕರ ಸಂಗತಿ. ಈ ತರ
ವಿಷಯಗಳಾಗ್ಬಾರ್ದು. ಏನಿದೆ ಅವ್ರು ಕೂತಿ ಇಬ್ರು ಸ್ವಾಮೀಜಿಗಳಿರ್ಬೋದು ಅಥವಾ ಟ್ರಸ್ಟ್ ಇರ್ಬೋದು, ಕೂತಿ ಒಳ್ಳೆ ರೀತಿಯಲ್ಲಿ ಒಂದು ಮಾರ್ಗ ಕಂಡುಕೊಳ್ಳೋದ್ರ ಮೂಲಕ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅನ್ನೋದು ನನ್ನ ಕೋರಿಕೆ ಸರ್. ಕೂತು ಮಾತಾಡುವಂತ ಕೆಲಸವನ್ನ ಯಾಕೆ ಮಾಡ್ಲಿಲ್ಲ? ಪೀಠದಿಂದ ಯಾಕೆ ಸ್ವಾಮೀಜಿಯನ್ನ ಕೆಳಗಿಳಿಸಿದ್ರು ಹಾಗಾದ್ರೆ? ನೋಡಿ ಸರ್, ನಾವೊಂದು ಬಸವಣ್ಣನ ತತ್ವದಲ್ಲಿ ಬಂದಿರತಕ್ಕಂತ ಒಂದು ಸಮಾಜ, ರೇಣುಕಾಚಾರ್ಯರ ನಿಷ್ಠೆಯಲ್ಲಿ ಬಂದಿರತಕ್ಕಂತ ಒಂದು ಸಮಾಜ. ಓಕೆ, ಅನೇಕರು ನಮ್ಮಲ್ಲಿ ಸಿದ್ದೇಶ್ವರ ಶ್ರೀಗಳಿದ್ದಾರೆ, ನಮ್ಮ ತುಮಕೂರು ಶಿವಕುಮಾರ್ ಸ್ವಾಮೀಜಿಗಳಿದ್ದಾರೆ. ಅವ್ರ ಮಾರ್ಗದಲ್ಲಿ ನಾವು ನಡೆದ್ರೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗಲ್ಲ, ಯಾವುದೇ ರೀತಿಯಾದಂತ ನಾವು ತಲೆ ತಗ್ಸುವಂತ ಕೆಲಸ ಆಗಲ್ಲ ಸರ್. ಈ ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ಯಾರು ಹಾಗಾದ್ರೆ? ಎಸ್, ಕೇಳ್ತಾ ಇದೆ, ನಿಮ್ ಧ್ವನಿ ಕೇಳ್ತಾ ಇದೆ. ಮಹಾಂತೇಶ್ ಅವರೇ, ನವೀನ್ ಅವರು ಮಾತಾಡ್ತಿದ್ರು. ಒಂದ್ ಕಡೆಯಲ್ಲಿ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗಿದೆ, ಎರಡು ಕಡೆಯವ್ರು ಸೇರ್ಕೊಂಡು ಈ ರೀತಿಯಾಗಿ ಮಾಡಿದಾರೆ ಅಂತ ಒಪ್ತೀರಾ ಈ ಮಾತನ್ನ? ಸರಿ ಸರ್, ಸರಿ. ಈಗ ಅವ್ರು ಏನಾಗ್ಬೇಕಾಗಿತ್ತಂದ್ರೆ ಎರಡು ಬಣಗಳಲ್ಲಿ ಇರ್ತಕ್ಕಂಥವ್ರು ಬಹಳ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಓಕೆ, ಅವರು ಇಡೀ ಸಮಾಜ ನೋಡ್ತಕ್ಕಂತ ಜನ, ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಬೇಕಾಗಿರ್ತಕ್ಕಂಥವ್ರು ಎರಡು ಬಣದಲ್ಲಿ ಇರ್ತಕ್ಕಂಥವ್ರು. ಹೌದು. ಅವರು ಕುಂತು ಈ ಸಮಾಜದ ಸಮಸ್ಯೆಗಳನ್ನ ಪರಿಹರಿಸಬೇಕಾಗಿರೋರೆ ಇವತ್ತು ಬೀದಿಯಲ್ಲಿ ನಿಂತು ತಿಕ್ಕಾಡ್ತಾ ಇದಾರೆ, ಗುದ್ದಾಡ್ತಾ ಇದಾರೆ. ಅದಕ್ಕೆ ಇಲ್ಲಿ ಏನಾಗ್ಬೇಕಾಗಿದೆ ಅಂದ್ರೆ, ಬೇರೆಯ ಮೂರನೆಯ ನಮ್ಮ ಸಮಾಜದ ಶಕ್ತಿ ಇವರನ್ನ ಒಂದು ಗೋಡೆ ಮಧ್ಯದಲ್ಲಿ ಕೂರಿಸಿ, 4 ಗೋಡೆಗಳ ಮಧ್ಯದಲ್ಲಿ ಕೂರಿಸಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮಹತ್ವದ್ದು. ಆ ಕೆಲಸ ಯಾಕಿನ್ನೂ ಆಗಿಲ್ಲ ಅಂತೇಳಿ ಇದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಇಲ್ಲಿ ಬೇರೆಯವರಿಗೆ ಅವಕಾಶ ಇಲ್ದೇನೆ ತಾವೇ ಚರ್ಚೆ ಮಾಡಿ ತಾವೇ ತಮ್ಮಷ್ಟಕ್ಕೆ ಈ ಹೇಳಿಕೆಗಳನ್ನ ಕೊಡ್ತಾ ಮಾಧ್ಯಮಕ್ಕೆ ಬಂದು ಈ ಸಮಾಜವನ್ನ ಬೀದಿಗೆ ತಂದು ನಿಲ್ಸಿದ್ದಾರೆ. ಇಷ್ಟು ದಿವಸ ಲೆಕ್ಕ ಕೇಳ್ತಾ ಇದ್ರಿ ಸರ್, ಇಷ್ಟು ದಿವಸ ಲೆಕ್ಕ ಕೇಳ್ತಾ ಇದ್ರಿ, ಈಗ ಲೆಕ್ಕ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದೆ ಏನು ಅಂತ? ಮುಂದೆ ಈಗ ಅದು ಸರಿಯಾಗಿತ್ತು ಅಂತಂದ್ರೆ ಎಲ್ಲಾನು ಸರಿ ಹೋಗ್ತದೆ ಸರ್. ಅದಕ್ಕೆ ನಂಬಿಕೆ ಇಲ್ವಾ? ಕೊಟ್ಟ ಲೆಕ್ಕದ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಅಂದ್ರೆ ಅದು ಈಗ ಇದು ನಂಬಿಕೆ ಬರ್ಬೇಕಂದ್ರೆ ಒಂದು ತನಿಖೆ ಆಗ್ಬೇಕಾಗ್ತದೆ ಸರ್. ಯಾವ ರೀತಿ ಅಂದ್ರೆ ನಮ್ ಸಮಾಜದವರೇ 4 ಜನ ಹಿರಿಯರು ಕೂತ್ಕೊಂಡು ಅವ್ರು ಕೊಟ್ಟಿರೋ ಲೆಕ್ಕನ ಮತ್ತು ಸ್ವಾಮಿಗಳ ಬಗ್ಗೆ ಇರ್ತಕ್ಕಂತ ಆರೋಪಗಳ ಬಗ್ಗೆ ಸರಿಯಾಗಿ ಪರಿಶೀಲಿಸಿ ಇದನ್ನ ಸೂಕ್ತವಾದ ರೀತಿಯಲ್ಲಿ ಎಲ್ಲರನ್ನು ಕೂಡಿಸ್ಕೊಂಡು ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ಬೇಕಾಗಿರ್ತಕ್ಕಂತ 4 ಜನ ಸಮಾಜದ ಹಿರಿಯರು ಬೇಕಾಗಿದೆ ಸರ್ ಇದರಲ್ಲಿ. ನವೀನ್ ಕುಮಾರ್ ಅವರೇ, ಮಾತ್ರ ಸರಿ ಹೋಗ್ತದೆ. ನವೀನ್ ಕುಮಾರ್ ಅವರೇ, ಗಮನಿಸ್ತಾ ಇದ್ರಿ, ಲೆಕ್ಕ ಏನು ಕೊಟ್ಟಿದ್ದಾರೆ, ಆದ್ರೆ ಈ ಲೆಕ್ಕದ ಬಗ್ಗೆ ಒಂದ್ ಸ್ವಲ್ಪ ಪರಿಶೀಲನೆ ಆಗ್ಬೇಕು. ಈಗ ಕೊಟ್ಟಂತ ಲೆಕ್ಕವನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಿದಾರ, ನೀವೇನ್ ಹೇಳ್ತೀರಾ? ಸ್ವಲ್ಪ ರಿಪೀಟ್ ಮಾಡ್ಬೋದಾ? ವಾಯ್ಸ್ ಕ್ಲಿಯರ್ ಇಲ್ಲ. ಈಗ ಕೊಟ್ಟಂತ ಲೆಕ್ಕ ಇದೆಯಲ್ಲ, ಇದನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ, ಇದ್ರ ಬಗ್ಗೆ ತನಿಖೆ ಆಗ್ಬೇಕು, ಒಂದು 4 ಸಮಾಜದ ಹಿರಿಯರು ಕೂತ್ಕೊಂಡು ತನಿಖೆಯನ್ನು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ನೀವೇನ್ ಹೇಳ್ತೀರಾ? ಸರಿ ಇದೆ ಅವ್ರು ಹೇಳ್ತಾ ಇರೋದು. ಯಾಕೆಂದ್ರೆ ನಾವು ಸರಿಗಿದ್ದಾಗ ಯಾವ್ದೇ ಅಗ್ನಿ ಪರೀಕ್ಷೆ ಬಂದ್ರು, ಯಾವ್ದೇ ಪರೀಕ್ಷೆ ಬಂದ್ರು ತಪ್ಪಿಲ್ವಲ್ಲ. 4 ಜನ ನೋಡಿ ಆ ಲೆಕ್ಕ ಸರಿಯಾಗಿದೆ ಅಂದ್ರೆ ಸರಿಯಾಗಿದೆ. ಈಗ ನಾವು ಸಮಾಜದಲ್ಲಿ ಒಂದು 10 ಜನ ಹೇಳಿದ್ಮೇಲೆ ಅದು ಸರಿ ಇರುತ್ತೆ. ಹಾಗಾಗಿ ಅದು ತಪ್ಪಿಲ್ಲ. ಅವ್ರು ಹೇಳ್ತಾ ಇರೋದು ನಾನು 100% ವಾಚ್ ಮಾಡ್ತೀನಿ ಅವ್ರಿಗೆ. ಇವತ್ ಕೊಟ್ಟಂತ ಲೆಕ್ಕದ ಬಗ್ಗೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ? ಅದು ನಮಗ್ ಗೊತ್ತಾಗಲ್ಲ ಸರ್. ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಲೆಕ್ಕ 4 ಜನ ನೋಡ್ಬೇಕು, ಪರಿಶೀಲಿಸ್ಬೇಕು. ನಾವು ಅಷ್ಟು ಇನ್ ಡೆಪ್ತ್ ನಾಲೆಡ್ಜ್ ಇರೋದಿಲ್ಲ. ಅದು ಮಠಕ್ಕೆ ಸಂಬಂಧಪಟ್ಟಿದ್ದು ಪರ್ಸನಲ್ ಮಠದ ವ್ಯವಹಾರಗಳಿರ್ತದೆ. ಇರ್ಬೋದು, ಸರಿ ಇರ್ಬೋದು ಅಥವಾ ಸರಿ ಇಲ್ದೇ ಇರ್ಬೋದು. ಅದ್ ಹೇಳ್ದಂಗೆ ನಮ್ಮ ಮಹಾಂತೇಶ್ ಸರ್ ಹೇಳ್ದಂಗೆ ಒಂದ್ 4 ಜನ ಕೂತು ಕರೆಕ್ಟ್ ಇದ್ರೆ ಕರೆಕ್ಟ್ ಇರುತ್ತೆ, ತಪ್ಪಿದ್ರೆ ನಾನು ತಪ್ಪು ಮಾಡಿದ್ರೆ ತಪ್ಪೇ ಅಲ್ವಾ ಸರ್? 2008ರಿಂದ 2026ರವರೆಗೆ ಲೆಕ್ಕ ಆಗ್ಲೇ ಇಲ್ವಾ ಹಾಗಾದ್ರೆ ಮಟ್ಟದಲ್ಲಿ? ಯಾಕೆ ಇಷ್ಟು ವಿಳಂಬ ಆಯ್ತು ಅಂತ? ಸರ್, ಎಲ್ಲಾ ಚೆನ್ನಾಗಿದ್ದಾಗ ಎಲ್ಲಾ ಚೆನ್ನಾಗಿರುತ್ತೆ. ಇವತ್ತು ಸಮಸ್ಯೆ ಇದೆ. ಸಮಸ್ಯೆ ಇದ್ದಾಗ ಏನಾಗುತ್ತೆ, ನಮ್ಗೆ ನಮ್ಮ ಸ್ವಂತ ಅಣ್ಣ ತಮ್ಮದಿರೇ ವೈರಿಗಳ ತರ ಕಾಣ್ತಾರೆ. ಅದು ಎಲ್ಲ ಬಿಡ್ಬೇಕು ಸರ್. ಇವತ್ತು ಸಮಾಜಕ್ಕೆ ನಾವು ಒಳ್ಳೆ ಮೆಸೇಜ್ ಕೊಡ್ಬೇಕು. ದೊಡ್ಡ ಸಮಾಜ ನಮ್ದು ಸರ್. ನಾವು ತ್ರಿವಿಧ ದಾಸೋಹಿಗಳನ್ನ ಕಳ್ಸಿದ್ದು ನಾವೆಲ್ಲಾ ಸಮಾಜಕ್ಕೆ. ನಮ್ ಶಿವಕುಮಾರ್ ಸ್ವಾಮೀಜಿಗಳು ಎಲ್ಲಾ ಸಮಾಜದ ಯಾರು ಅಂತ ಕೂಡ, ಯಾವ ಧರ್ಮದವರು ಅಂತ ಕೂಡದೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ವಸತಿ ಕೊಟ್ಟಿದ್ದಾರೆ. ಇಂಥವ್ರ ಇದ್ರಲ್ಲಿ ನಾವು ಹುಟ್ಟಿರೋ ನಾವ್ ಹೇಗಿರ್ಬೇಕು ಸರ್? ಸಮಾಜಕ್ಕೆ ನಾವು ಒಂದು ಮಾದರಿಯಾಗಿ ನಡ್ಕೊಬೇಕು. ಖಂಡಿತ. ಮಹಾಂತೇಶ್ ಅವರೇ, ಸ್ವಾಮೀಜಿ ಪೀಠವನ್ನ ಅಲಂಕರಿಸಿದ ದಿನದಿಂದ ಅವರು ಉಚ್ಚಾಟನೆ ಆಗೋ ತನಕ ಮಠದ ಲೆಕ್ಕ ಕೇಳಲಿಲ್ಲ. ಆ ಬಳಿಕ ಅವ್ರ ಪೀಠದಿಂದ ಕೆಳಗಡೆ ಇಳಿತಾ ಇದ್ದಂತೆ ಒಮ್ಮೆಲೆ ಮಠದ ಲೆಕ್ಕವನ್ನು ಕೇಳ್ತಾರೆ. ಯಾಕೆ ಅಂತೇಳಿ? ಯಾಕೆ ಅಂದ್ರೆ ಸರ್, ಇಲ್ಲಿ ಅದೇ ನಾನು ಹೇಳ್ತಾ ಇದ್ದದ್ದೇನಂದ್ರೆ, ಅವರವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಾಗ ಈ ಸಣ್ಣ ವಿಷಯಗಳು ಕೂಡ ದೊಡ್ಡದಾಗಿ ಹೊರಗಡೆ ಬರ್ತದೆ, ಬೀದಿಗೆ ಬರ್ತದೆ. ಇಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಇಬ್ರು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದು ಬಂದಿಲ್ಲ. ಆಮೇಲೆ ನಾನು ಒಂದು ವಿಚಾರವನ್ನ ತಮಗೆ ವ್ಯಕ್ತಪಡಿಸ್ಬೇಕಾಗ್ತದೆ. ಪ್ರತಿ ವರ್ಷ
ಆಡಿಟ್ ಆಗ್ತದೆ, ಆ ಲೆಕ್ಕ ಪತ್ರವನ್ನ ಜನರಲ್ ಬಾಡಿಯಲ್ಲಿ ಅವರು ಪ್ರಸ್ತುತಪಡಿಸಿರ್ತಾರೆ ಅಂತ ನಾನು ಭಾವಿಸ್ತೇನೆ ಸಂಘದ ಬಯಲಾದ ಪ್ರಕಾರ. ಬಟ್ ಅವ್ರು ಏನ್ ಮಾಡಿದಾರೋ ನಮಗೂ ಗೊತ್ತಿಲ್ಲ, ನಾವು ಅಟೆಂಡ್ ಮಾಡದೇ ಇರೋದ್ರಿಂದ. ಭಕ್ತರಿಗೆ ಗೊತ್ತಾಗಿದೆಯಾ ಈ ಲೆಕ್ಕಾಚಾರ? ಸರ್, ಭಕ್ತರಿಗೆ ಗೊತ್ತಾಗಿದೆಯಾ ಈ ವರ್ಷಂಪ್ರತಿ ನಡೆಯುವಂತ ಲೆಕ್ಕಾಚಾರದ ಬಗ್ಗೆ? ಅದು ಹೇಗಿರ್ತದೆ ಅಂದ್ರೆ ಸರ್, ಅದ್ರಲ್ಲಿ ಏನ್ ಜನರಲ್ ಬಾಡಿ ಮೀಟಿಂಗ್ ಬರ್ತಕ್ಕಂತ ಸದಸ್ಯರುಗಳಿಗೆ ಮಾತ್ರ ಗೊತ್ತಾಗ್ತದೆ ವಿನಃ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಗಿರೋದಿಲ್ಲ ಸರ್. ಆ ಕಾರಣಕ್ಕೆ ಇಲ್ಲಿ ಏನಾಗ್ಬೇಕಾಗಿದೆ ಅಂದ್ರೆ ಲೆಕ್ಕ ಸ್ಪಷ್ಟ ಇರ್ತದೆ, ಇಲ್ಲಿವರೆಗೂ ಆಡಿಟ್ ಆಗಿರ್ತದೆ, ಎಲ್ಲಾ ಪ್ರತಿ ವರ್ಷದ ಲೆಕ್ಕ ಇರ್ತದೆ, ಅದನ್ನು ಕೂಡ ಕೊಡ್ಬೇಕು. ಅದ್ರ ಜೊತೆಗೆ ಏನು ಇಲ್ಲಿವರೆಗೂ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಅವ್ರು ಸ್ಪಷ್ಟವಾಗಿ ಈಗ ಹೇಳಿದ್ದಾರೆ, ಅದೆಲ್ಲಾನು ಇದೆ. ಅದನ್ನ ಪರಿಶೀಲನೆ ಮಾಡಿ ಸಮಾಜಕ್ಕೆ ಒಪ್ಸಿದ್ರೆ ಮುಗಿದೋಯ್ತು, ಏನ್ ಸಮಸ್ಯೆ ಬರೋದಿಲ್ಲ. ಇದು ಏನಾಗಿದೆ ಅಂದ್ರೆ ನನ್ನ ಅಂದಾಜು ಅವ್ರ ಮನಸ್ಸುಗಳಲ್ಲಿ ಇರತಕ್ಕಂತ ಈಗೋ ವರ್ಕ್ ಮಾಡ್ತಾ ಇದೆ. ಇಲ್ಲಿ ಬೇರೆ ಏನಿಲ್ಲ, ಲೆಕ್ಕಪತ್ರ ಸರಿಯಾಗಿದೆ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಇಲ್ಲಿ ಅವರಲ್ಲಿ ಬಂದಿರತಕ್ಕಂತ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಸಮಾಜವನ್ನ ಬೀದಿಗೆ ತಂದು ನಿಲ್ಸಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಸ್ವಾಮಿಗಳಲ್ಲಿ ಕೆಲವಷ್ಟು ವಿಚಾರಗಳಲ್ಲಿ ವ್ಯತ್ಯಾಸ ಬಂದಿರಬಹುದು, ಅದನ್ನು ಸರಿಪಡಿಸ್ಕೊಳ್ಬೇಕಾಗಿತ್ತು. ಇಲ್ಲಿ ಟ್ರಸ್ಟಿಗಳಲ್ಲಿ ಬಂದಿರತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ಬೇಕಾಗಿತ್ತು. ಅದಕ್ಕೆ ಈಗ ಮಧ್ಯವರ್ತಿಯಾಗಿ ಒಂದು 8-10 ಜನ ನಮ್ಮ ಸಮಾಜದ ಹಿರಿಯರು ಕೂತ್ಕೊಂಡ್ರೆ ಇದು ಸರಿ ಹೋಗ್ಬೋದು ಅಂತ ನನ್ನ ಭಾವನೆ. ನವೀನ್ ಕುಮಾರ್ ಅವರೇ, ಇಲ್ಲಿ ಭಿನ್ನಾಭಿಪ್ರಾಯ ಬಂದ ಕಾರಣಕ್ಕಾಗಿ ಒಂದಷ್ಟು ಜನರ ನಡುವೆ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಮತ್ತು ಟ್ರಸ್ಟಿಗಳ ನಡುವೆ ಭಿನ್ನಾಭಿಪ್ರಾಯ ಬಂದಿದ್ದಕ್ಕಾಗಿ ಇಷ್ಟೆಲ್ಲ ಹೈ ಡ್ರಾಮಾ ನಡೀತು ಅಂತ ಹೇಳಲಾಗ್ತಾ ಇದೆ. ಇವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಬಟ್ ಇಲ್ಲಿ ಭಿನ್ನಾಭಿಪ್ರಾಯ ಮೂಡೋ ಕಾರಣ ಏನು ಅಂತೇಳಿ? ಸರ್, ನಾನಾ ಕಾರಣಗಳಿರ್ತದೆ. ಇವತ್ತು ಸ್ವಾಮೀಜಿಯವರು ಒಳ್ಳೆಯವರು ಇರ್ಬೋದು, ಟ್ರಸ್ಟು ಒಳ್ಳೇದಿರ್ಬೋದು, ಮಧ್ಯದಲ್ಲಿ ಇರ್ತಕ್ಕಂತ ಜನ ಈ ಭಿನ್ನಾಭಿಪ್ರಾಯವನ್ನ ಮೂಡಿಸಿರ್ಬೋದು. ಏನೇ ಇದ್ರು ನಾವು ಒಂದು ಸಮಾಜದ ದೊಡ್ಡ ಒಂದು ಮಠ ಅದು. ಅನೇಕ ಭಕ್ತಾದಿಗಳು ಅವ್ರ ಮೇಲೆ ಭರವಸೆ ಇಟ್ಕೊಂಡಿರ್ತಾರೆ. ನಮ್ ಸ್ವಾಮೀಜಿಗಳು ನಮ್ಗೆ ಒಳ್ಳೇದ್ ಮಾಡ್ತಾರೆ, ಟ್ರಸ್ಟ್ ನಮ್ಗೆ ಒಳ್ಳೇದ್ ಮಾಡುತ್ತೆ. 4-6 ಜನ ವಿದ್ಯಾರ್ಥಿಗಳಿರ್ಬೋದು, ಕೆಲಸ ಇಲ್ದೇ ಇರೋರು ಇರ್ಬೋದು, ಉದ್ಯೋಗ ಆಕಾಂಕ್ಷಿಗಳಿರ್ಬೋದು, ಎಲ್ಲಾರ್ಗು ನಮ್ ಮಠ ಅಂದ್ರೆ ಏನ್ ಸರ್, ಮಠ ಅಂದ್ರೆ ಹಿಂದಿನ ಕಾಲದಿಂದನೂ ಎಲ್ಲಾರು ಅನ್ಕೊಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಮಠಕ್ಕೆ ಹೋಗಿ ಬಗೆಹರಿಸ್ಕೊಳ್ತಾ ಇದ್ರು. ಮಠಕ್ಕೆ ಹೋಗಿ ಬಂದ್ರೆ ಸಾಕು, ಅಲ್ಲಿ ಏನೋ ಆಗದ್ ಬೇಡ, ನಮ್ಮ ಸಮಸ್ಯೆ ಬಗೆಹರಿಸ್ಕೊಳುತ್ತೆ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಈ ಸಿಚುವೇಶನ್ ಬಂದಿರೋದು ಬಹಳ ಬೇಜಾರಾಗುತ್ತೆ ಸರ್. ಒಂದು ಮಠದ ವಿಚಾರ ಹಾದಿ ಬೀದಿಲಿ ಚರ್ಚೆ ಆಗ್ತಾ ಇದೆ, ಅದಕ್ಕೋಸ್ಕರ ಬಡಿದಾಡ್ಕೊಳ್ತಾ ಇದಾರೆ. ಇದನ್ನೆಲ್ಲ ನೋಡಿದ್ರೆ ನೀವೇನ್ ಹೇಳ್ತೀರಾ ಸರ್? ಇದೆಲ್ಲ ಆಗ್ಬಾರ್ದು ಸರ್. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದೆ, ನಮ್ದೆಲ್ಲ ದೊಡ್ಡ ಸಮಾಜ, ಇಡೀ ನಮ್ಮ ಮನುಕುಲಕ್ಕೇನೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಿರತಕ್ಕಂತ ಸಮಾಜ. ಬಸವಣ್ಣನವರು ನಮ್ಗೆ ಎಂತೆಂತ ತತ್ವಗಳನ್ನ ಹೇಳ್ಕೊಟ್ಟಿದ್ದಾರೆ. ಸ್ವಾಮಿಗಳು, ಅನೇಕ ಸ್ವಾಮಿಗಳು ಲೆಡ್ ಬೈ ಎಕ್ಸಾಂಪಲ್ ನಂಗೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅಂತ ಸಮಾಜ ಇವತ್ತು ಈ ರೀತಿ ಇವ್ರು ಮಾಡ್ಕೊಳ್ಬಾರ್ದು. ನಾನ್ ಚಿಕ್ಕವನಿರ್ಬೋದು, ಮತ್ತು ನನ್ನ ಕಳಕಳಿಯ ಮನವಿ ಏನಂದ್ರೆ ಈ ತರ ಘಟನೆಗಳು ಮರುಕಳಿಸಬಾರ್ದು. ನಮ್ಮ ಸಮಾಜದಲ್ಲಿ ನಮ್ಮ ಸ್ವಾಮೀಜಿಗಳ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರ ಮೇಲೆ ಒಂದು ದೇವ್ರ ತರ ನೋಡ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದೇ ಗುರು ಪರಂಪರೆ ನಮ್ದು. ಸ್ವಾಮೀಜಿಗಳ ಪಾದನೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ ಅಂತ ಅನ್ಕೊಂಡಿರ್ತಕ್ಕಂಥ ಸಮಾಜದಲ್ಲಿ ಈ ರೀತಿ ಸ್ವಾಮೀಜಿಗಳಾಗ್ಲಿ, ಮಠಗಳಾಗ್ಲಿ, ಮಠದ ಟ್ರಸ್ಟಿಗಳಾಗ್ಲಿ ಬೀದಿಗೆ ಬರಬಾರ್ದು. ಅವ್ರೇನಿದೆ ಸಮಾಜ ಮಠದಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಮಹಾಂತೇಶ್ ಅವರೇ, ಮಠದಲ್ಲಿ ಕೂತ್ಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಆಗಿರುವಂತ ಒಂದಷ್ಟು ಘಟನೆಗಳನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಒಂದ್ ಕಡೆಯಲ್ಲಿ ಟ್ರಸ್ಟ್ನವರು, ಇನ್ನೊಂದ್ ಕಡೆಯಲ್ಲಿ ಸ್ವಾಮೀಜಿ. ಈ ಜಟಾಪಟಿ ಆರಂಭ ಆಗೋದಕ್ಕೆ ಕಾರಣ ಯಾರು ಸರ್? ಇಲ್ಲೇನಾದ್ರೂ ಕಾಣದ ಕೈಗಳು ಇವೆಯಾ, ಹೇಗೆ? ಇದು ಕಾಣದ ಕೈಗಳಿದೆ ಅನ್ನೋದಕ್ಕಿಂತಲೂ ವ್ಯತ್ಯಾಸಗಳು ಬರ್ತಕ್ಕಂಥದ್ದು. ನಾನೀಗೊಂದು ವಿಚಾರವನ್ನು ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಯಾವತ್ತು ರಾಜಕೀಯ ಶಕ್ತಿಗಳು ಆ ಒಂದು ಸಮಾಜದಲ್ಲಿ ಪ್ರವೇಶ ಮಾಡ್ತವೆ ಅಂತ ಸಂದರ್ಭದಲ್ಲಿ ವ್ಯತ್ಯಾಸಗಳು ಪ್ರಾರಂಭ ಆಗ್ತವೆ ಸರ್. ಹೌದು, ನಿಜವಾಗಿಯೂ ಈ ಟ್ರಸ್ಟ್ ಆಗ್ಲಿ, ಪೀಠ ಆಗ್ಲಿ ಮತ್ತು ಸಂಘ ಆಗ್ಲಿ, ಇದು ನಿಜವಾಗಿಯೂ ಪಕ್ಷಾತೀತವಾಗಿರ್ತಕ್ಕಂಥ ರಾಜಕೀಯೇತರ ವ್ಯಕ್ತಿಗಳ ಕೈಯಲ್ಲಿದ್ರೆ ಮಾತ್ರ ಸರಿಯಾಗಿ ಹೋಗ್ತಕ್ಕಂಥದಕ್ಕೆ ಸಾಧ್ಯತೆ ಇರ್ತದೆ. ಖಂಡಿತ. ಬಟ್ ಇಲ್ಲಿ ರಾಜಕೀಯ ನಾಯಕರ ಪ್ರವೇಶ ಆಗಿತ್ತಾ? ರಾಜಕೀಯ ನಾಯಕರ ಪ್ರವೇಶ ಆಗಿತ್ತು ಇಲ್ಲ ಅಂತ ಹೇಳೋದಕ್ಕಿಂತಲೂ ಪೂರ್ವದಲ್ಲಿ ಇದು ಎಲ್ಲರಿಗೂ ಈಗಾಗಲೇ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಸರ್. ನಾನು ಒಂದು ವಿಚಾರವನ್ನ ವ್ಯಕ್ತಪಡಿಸ್ಲಿಕ್ಕೆ ಇಚ್ಛಪಡ್ತೇನೆ. ಈಗಾಗಲೇ ಸಾಕಷ್ಟು ಮಠಗಳಿದೆ, ಪೀಠಾಧಿಪತಿಗಳಿದ್ದಾರೆ, ಅಲ್ಲಿಯೂ ಕೂಡ ವ್ಯಕ್ತಿಗಳೇ ಇರ್ತಾರೆ, ಅವರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳಿರುತ್ತೆ. ಅವ್ರದ್ದು ಯಾಕೆ ಬೀದಿಗೆ ಬರೋದಿಲ್ಲ, ಈ ನಮ್ಮ ಸಮಾಜದ ಯಾಕೆ ಬೀದಿಗೆ ಬರ್ತದೆ ಅಂತಕ್ಕಂಥದ್ದು ಬಹಳ ಮಹತ್ವದ ಸಂಗತಿ ಆಗ್ತದೆ. ಖಂಡಿತ. ಅಲ್ಲಿ ಅವರು ಪರಸ್ಪರ ಕೂತ್ಕೊಂಡು ಬಗೆಹರಿಸ್ತಕ್ಕಂತ ಹಿರಿಯರಿದ್ದಾರೆ. ಇಲ್ಲಿ ನಮ್ಮ ಹಿರಿಯರೇ ಕೂತ್ಕೊಂಡು ಬೀದಿಗೆ ಬಂದಿದ್ದಾರೆ ಅಂತಕ್ಕಂತ ನೋವು, ಖೇದ ನಮ್ಮಲ್ಲಿದೆ. ನಿಜವಾಗಿ ಕೂಡ ಅಲ್ಲಿ ಇರ್ತಕ್ಕಂಥವ್ರು ಸಣ್ಣ ವ್ಯಕ್ತಿಗಳಲ್ಲ. ನಿಜವಾಗಿ ಅವ್ರ ತ್ಯಾಗನ ನಾನು ಸ್ಮರಿಸ್ತೇನೆ.
ಆ ಪೀಠದಲ್ಲಿ ಅವ್ರು ಕೆಲಸ ಮಾಡಿರ್ತಕ್ಕಂತ ಎಲ್ಲರನ್ನೂ ನಾವು ಸ್ಮರಿಸ್ತೇವೆ. ಆದ್ರೆ ಅವರು ತಮ್ಮ ದೊಡ್ಡತನವನ್ನು ತೋರಿಸ್ಬೇಕಾಗಿತ್ತು. ಓಕೆ. ಏನೋ ಒಂದು ವ್ಯತ್ಯಾಸಗಳು ಬರ್ತಕ್ಕಂಥದ್ದು. ತಾವು ಪಕ್ಕದಲ್ಲಿ ಕೂತ್ಕೊಂಡು ಇಲ್ರಪ್ಪ 4 ಜನ ಹಿರಿಯರು ಬಂದು ನೀವು ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ, ಈಗ್ಲೂ ಕೂಡ ನಮ್ಮ ಸಮಾಜದ ಹಿರಿಯರಿದ್ದಾರೆ, ಅವರನ್ನ ಕೂರಿಸ್ಕೊಂಡು ಅವರಿಗೆ ವಿಷಯಗಳನ್ನ ಕೊಟ್ಟು ಅವ್ರ ಪರಿಹಾರವನ್ನ ಕಂಡುಕೊಂಡು ಸಮಾಜವನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಟ್ರಸ್ಟಿಗಳು ಮಾಡ್ಬೇಕು ಮತ್ತು ಪೀಠಾಧಿಪತಿಗಳು ಮಾಡ್ಬೇಕಂತಕ್ಕಂಥ ವಿಚಾರವನ್ನ ನಾನು ವ್ಯಕ್ತಪಡಿಸ್ತೇನೆ ಸರ್. ಎಸ್, ನವೀನ್ ಕುಮಾರ್ ಅವರೇ, ಸ್ವಾಮೀಜಿ ಪೀಠದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಸರಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರ, ಮಠದ ಆಡಳಿತ ಇರಬಹುದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ. ಆದರೆ ಇಲ್ಲಿ ಅವರನ್ನ ಪೀಠದಿಂದ ಕೆಳಗಿಳಿಸುವಂತ ಸಂದರ್ಭದಲ್ಲಿ ಮಠಕ್ಕಿಂತ ಹೆಚ್ಚಾಗಿ ಅವರು ಬೇರೆ ಕಡೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. ಒಪ್ತೀರಾ ಈ ಮಾತನ್ನ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್, ಯಾಕೆಂದ್ರೆ ಅದು ಅವ್ರವ್ರು ಗೊತ್ತಿರುತ್ತೆ. ನಮ್ದು ಆಕ್ಚುಲಿ ನಾವು ಬೆಂಗಳೂರಿಗೆ ನಾನು ಅಧ್ಯಕ್ಷ ಆಗಿದ್ದೇನೆ. ಮಠದ ಬಗ್ಗೆ ಅಥವಾ ಸ್ವಾಮೀಜಿಗಳ ಬಗ್ಗೆ ಅಥವಾ ಟ್ರಸ್ಟ್ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಆದ್ರೆ ಏನಾಗಿದೆ ಒಳ್ಳೇದಾಗ್ಲಿ, ಸುಖಾಂತ ಕಾಣ್ಲಿ ಅಂತ ಮಾತ್ರ ನಾನು ಹೇಳ್ಬೋದು ಸರ್. ಸುಖಾಂತ್ಯ ಕಾಣುತ್ತಾ? ಹಾಗಾದ್ರೆ ಈಗ ಲೆಕ್ಕ ಏನು ಬಂದಿದೆ ಸರ್? ಮನ್ಸ್ ಮಾಡಿದ್ರೆ ಎಂತೆಂತ ದೊಡ್ಡದು ಯುದ್ಧಗಳೇ ನಿಂತಿದೆ ಅಂದ್ರೆ ಇದೇನು ಸಾಮಾನ್ಯ ಇಲ್ಲ. ನಾನು ಸ್ಮಾಲ್ ಒಂದು ಸಣ್ಣ ವಿಷಯ, ಅದೇ ನಮ್ಮ ಈಗೋ ನಮ್ ದೊಡ್ಡದು ಅನ್ನೋದ ಒಂದು ನಮ್ಮ ಮನ್ಸಲ್ಲಿ ಬಿಟ್ಟು ಕೂತಿ ಮಾತಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಆ ಪೀಠಕ್ಕೆ ಸುಮಾರು ಭಕ್ತರಿದ್ದಾರೆ ಸರ್. ಆ ಭಕ್ತರು ಸಿಚುವೇಶನ್ ಇವತ್ತು ಯೋಚನೆ ಮಾಡಿ. ನಿಜ, ಖಂಡಿತ. ಹಾಗೇನೆ ಮಹಾಂತೇಶ್ ಅವರೇ, ಈಗ ಲೆಕ್ಕವನ್ನ ಕೊಟ್ಟಿದ್ದಾರೆ, ಟ್ರಸ್ಟ್ನವರು ಲೆಕ್ಕವನ್ನ ಕೊಟ್ಟಿದ್ದಾರೆ. 2008ರಿಂದ 2026ರವರೆಗಿನ ಲೆಕ್ಕ ಇದು. ಬಟ್ ಈ ಲೆಕ್ಕದ ಮೇಲೆ ನಿಮ್ಗೆ ವಿಶ್ವಾಸ ಇದೆಯಾ, ಹೇಗೆ ಸರ್? ಈಗ ಅಲ್ಲಿ ನಾವು ಇಲ್ದೇ ಇರೋದ್ರಿಂದ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇಲ್ದೇ ಇರೋದ್ರಿಂದ ಸರಿಯಾಗಿದೆಯೋ ಇಲ್ವೋ, ತಪ್ಪೋ ಸರಿ ಅಂತ ಹೇಳಿಕ್ ಬರಲ್ಲ ಸರ್. ಅದಕ್ಕೆ ನನ್ನ ವಿಚಾರ ವ್ಯಕ್ತಪಡಿಸಿದೆ. ನಾನು ಏನು ಅಂದ್ರೆ, ಒಂದ್ 4 ಜನ ಹಿರಿಯರ ಮುಂದೆ ಈ ಕೊಟ್ಟಿರೋ ಲೆಕ್ಕವನ್ನ ಇಟ್ರೆ ಅದು ಸರಿಯಾಗಿದೆಯಾ ತಪ್ಪಿದೆಯಾ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ. ಆಮೇಲೆ ಪೀಠಾಧೀಶರು ಮಾಡಿರ್ತಕ್ಕಂತ ತಪ್ಪುಗಳ ಬಗ್ಗೆನೂ ಅವ್ರ ಮುಂದೆ ಹೇಳಿದ್ರೆ, ಆ ಪೀಠಾಧೀಶರು ಸರಿಯಾಗಿದಾರ ತಪ್ಪು ಮಾಡಿದಾರ? ಅಲ್ಲ, ಪೀಠಾಧೀಶರು ತಪ್ಪು ಮಾಡಿದಾರ ಹೇಗೆ ಸರ್? ಅದನ್ನ ನಾವ್ ಹೇಗೆ ಹೇಳಲಿಕ್ಕೆ ಆಗ್ತದೆ ಸರ್? ಈಗ ಅವ್ರವ್ರ ಮಧ್ಯೆ ನಡೆದಿರ್ತಕ್ಕಂಥ ಘಟನೆಗಳು ಇವತ್ತು ತಾವೇ ಬೀದಿಗೆ ತಂದು ಜನರ ಮುಂದೆ ಇಟ್ಟಿದ್ದಾರೆ. ಇದು 4 ಜನ ಹಿರಿಯರು ಕೂತ್ಕೊಂಡು ಅವ್ರ ಮುಂದೆ ನಿರ್ಣಯಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂತ ವಿಷಯಗಳಂತ ನಾನು ಭಾವಿಸಿದ್ದೀನಿ. ಇದೇನ್ ದೊಡ್ಡ ವಿಷಯ ಏನಲ್ಲ. ನೀವು ನಿಜವಾಗಿಯೂ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಅವಾಗ್ಲೇ ನಮ್ಮ ಸರ್ಗೆ ಬಹಳ ಒಳ್ಳೆ ಮಾತು ಹೇಳಿದ್ರು ಅವರು. ಇದೇನಿದೆ 4 ಜನ ಕೂತ್ಕೊಂಡು ಬಗೆಹರಿಸ್ತಕ್ಕಂತ ಸಮಸ್ಯೆ ಇದು. ಇದು ಬೀದಿ ರಂಪ ಮಾಡ್ತಕ್ಕಂತ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ದೊಡ್ಡವರು ದೊಡ್ಡ ಗುಣವನ್ನು ತಗೋಬೇಕಾಗಿತ್ತು. ಸ್ವಾಮಿಗಳಾದಂತವರು ತ್ಯಾಗಮಯಿ ಆಗಿರ್ತಾರೆ, ಸನ್ಯಾಸಿಗಳಾಗಿರ್ತಾರೆ, ಅವರು ದೊಡ್ಡ ಗುಣ ತಗೋಬೇಕಾಗಿತ್ತು. ಅದ್ರ ಜೊತೆಗೆ ಟ್ರಸ್ಟಿಗಳು ಕೂಡ, ಧರ್ಮದರ್ಶಿಗಳು ಕೂಡ ದೊಡ್ಡ ವ್ಯಕ್ತಿತ್ವದವ್ರು ಇರ್ತಾರೆ, ಸಮಾಜಕ್ಕೆ ಮಾರ್ಗದರ್ಶಕರಾಗಿರ್ತಾರೆ. ಅವರು ಕೂಡ ದೊಡ್ಡ ವಿಚಾರಗಳನ್ನು ಮಾಡಬೇಕಾಗಿತ್ತು, ದೊಡ್ಡ ಮನಸ್ಸನ್ನು ಮಾಡಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಎಲ್ಲಿ ತಪ್ತು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಅವ್ರಿಬ್ರು ಕೂಡ ಈಗ್ಲೂ ಕೂಡ ಸಮಾಜದೊಳದು, ಸಮಾಜದಲ್ಲಿ ನಾವ್ ಏನ್ ಮಾಡಿ ಹೋಗಿದೀವಿ ಅಂತಕ್ಕಂಥದ್ದು ಮುಂದಿನ ನಮ್ಮ ಜನಾಂಗಕ್ಕೆ ಮಾದರಿ ಆಗ್ಬೇಕಾಗ್ತದೆ. ಅದನ್ನ ನಾವು ಮಾದರಿಯಾಗಿ ತೋರಿಸ್ಬೇಕಾದ್ರೆ ಈಗ್ಲೂ ಕೂಡ ದೊಡ್ಡ ಮನಸ್ಸು ಮಾಡಿ ಒಂದು 8-10 ಜನ ನಮ್ಮ ಸಮಾಜದಲ್ಲಿ ಹಿರಿಯರನ್ನು ಕೂಡಿಸ್ಕೊಂಡು ಅವ್ರ ಮುಂದೆ ಈ ವಿಚಾರಗಳನ್ನಿಟ್ಟು ಅವರು ಕೊಡ್ತಕ್ಕಂತ ನಿರ್ಣಯಗಳಿಗೆ ಇಬ್ರು ಕೂಡ ಭದ್ರಾಗಿ ನಡೆದುಕೊಂಡ್ರೆ ಸಮಾಜ ಒಗ್ಗಟ್ಟಿನಿಂದ ಹೋಗ್ತದೆ. ಮುಂದಿನ ಮಹಾಂತೇಶ್ ಅವರೇ, ನನ್ನೊಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ಆಯ್ತು, ಹೈಡ್ರಾಮಾ ಆಯ್ತು, ಲೆಕ್ಕ ಕೇಳಿ ಅಭಿಯಾನ ಆಯ್ತು, ಇವತ್ತು ಬೆಳಗ್ಗೆಯಿಂದ ಇಲ್ಲಿ ತನಕ ನೋಡ್ಕೊಂಡು ಬಂದ್ವಿ, ಎಷ್ಟು ಜಟಾಪಟಿ ಆಯ್ತು ಅಂತೇಳಿ. ಇದೆಲ್ಲವೂ ಕೂಡ ಆದ್ಮೇಲೆ ಟ್ರಸ್ಟ್ನ ಸದಸ್ಯರು ಹಾಗೆ ಇರ್ತಾರಾ ಅಥವಾ ಸ್ವಾಮೀಜಿ ಅದೇ ಪೀಠದಲ್ಲಿ ಮುಂದುವರಿತಾರಾ? ನಿಮ್ಮ ಅಭಿಪ್ರಾಯ ಏನು ಸರ್? ಇದರಲ್ಲಿ ಈಗ ಮುಂದುವರಿಯುವುದ್ರ ಬಗ್ಗೆ ಮತ್ತು ಟ್ರಸ್ಟಿಗಳಲ್ಲಿ ಮುಂದುವರಿಯುವುದ್ರ ಬಗ್ಗೆ ಪ್ರಶ್ನೆ ಯಾವಾಗ ನಿರ್ಣಯ ಆಗ್ತದಂದ್ರೆ, ಯಾವಾಗ ಅವರಲ್ಲಿರ್ತಕ್ಕಂತ ಭಿನ್ನಾಭಿಪ್ರಾಯಗಳು, ಈಗೇನು ಪೀಠಾಧಿಪತಿಗಳಿಗೆ ಲೆಕ್ಕದ ಬಗ್ಗೆ ಸಂಶಯ, ಟ್ರಸ್ಟಿಗಳಿಗೆ ಸ್ವಾಮಿಗಳ ಆಚಾರ ವಿಚಾರಗಳಲ್ಲಿರ್ತಕ್ಕಂತ ಸಂಶಯ, ಇವುಗಳ ಪರಿಹಾರ ಆದಾಗ ಮಾತ್ರ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೋಗ್ಬಹುದು ಅಂತಕ್ಕಂಥದ್ದನ್ನ ನಿರ್ಣಯಿಸ್ಲಿಕ್ಕೆ ಶಕ್ಯ ಆಗ್ತದೆ ಸರ್. ಇಲ್ದೆ ಹೋದ್ರೆ ಅದು ಸರಿ ಹೋಗೋದಿಲ್ಲ. ಇವ್ರ ಮಾದರಿ ಆಗಿರ್ತಕ್ಕಂಥ ಪೀಠಗಳಿದೆ. ನಾನು ಹೆಸರು ಪ್ರಸ್ತಾಪಿಸ್ತೀನಿ, ಗೌರವಿಸ್ತೀನಿ. ಸಾಣೆಹಳ್ಳಿಯ ಪೀಠಗಳನ್ನ ನೋಡಬಹುದು, ಇತ್ತಲ್ಲಿ ಬೇರೆ ನಮ್ಮ ಕಾಗಿನೆಲೆ ಪೀಠದಲ್ಲಿ ನೋಡಬಹುದು,
ಇನ್ನು ಹಲವಾರು ಪೀಠಗಳಲ್ಲಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತ ಶಕ್ತಿಯನ್ನು ತೋರಿಸಿದ್ದಾರೆ. ಹಲವಾರು ಪೀಠಗಳಿದೆ, ಅವ್ರು ಯಾರು ಕೂಡ ಬೀದಿಗೆ ಬಂದಿಲ್ಲ ಸರ್. ಈ ಪೀಠಗಳನ್ನ ಮಾಡಿಕೊಳ್ತಕ್ಕಂತ ಅಗತ್ಯವೇ ಇದ್ದಿಲ್ವೇನೋ ಅಂತಕ್ಕಂತ ಮಾತು ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ ಇವತ್ತು. ಕಾರಣ ಏನಂದ್ರೆ ಸಂಘಟನೆ ಸಾಕಾಗಿತ್ತು ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂತಕ್ಕಂತ ಭಾವನೆ ಬರ್ತಾ ಇದೆ ಸರ್. ಎಸ್ ಎಸ್ ನವೀನ್ ಕುಮಾರ್ ಅವರೇ, ಒಂದು ಮಠದ ಆವರಣದಲ್ಲಿ ಸಾಕಷ್ಟು ಭಕ್ತಾದಿಗಳು ಸೇರಿದ್ದಾರೆ. ಆದ್ರೆ ಅಲ್ಲಿ ಆಗಿರುವಂತ ಒಂದು ಗಲಾಟೆ, ಮಠದ ಆವರಣ ಅಂತ ಗೊತ್ತಿದ್ರು ಕೂಡ ಗಲಾಟೆ ಮಾಡ್ತಾರಲ್ಲ, ಇಂಥ ಮನಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ? ಬಹಳ ಬೇಜಾರಾಗುತ್ತೆ ಸರ್. ಅದೇ ಈಗ ಒಂದು ಪವಿತ್ರವಾದಂತ ಸ್ಥಳ, ಅದು ಅನೇಕ ಜೀವನ ಕಟ್ಟಿರ್ತಕ್ಕಂತ ಮಠಗಳು, ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ ಹೇಳಿ, ಈ ರೀತಿ ಆಗ್ಬಾರ್ದು. ಇದು ಬಹಳ ಸಮಾಜಕ್ಕೆ ಅವಮಾನ ಇದು. ಎಸ್ ಎಸ್ ಥ್ಯಾಂಕ್ ಯು ನವೀನ್ ಕುಮಾರ್ ಅವರೇ, ಹಾಗೇನೆ ಮಹಂತೇಶ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಗಮನಿಸಿದ್ರೆ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಮಠದ ಟ್ರಸ್ಟಿಗಳ ನಿರ್ಧಾರ ಹೇಗಿತ್ತು, ಇನ್ನೊಂದು ಕಡೆಯಲ್ಲಿ ಸ್ವಾಮೀಜಿ ನಿರ್ಧಾರ ಹೇಗಿತ್ತು. ಈ ನಡುವೆ ಪಂಚಮಸಾಲಿ ಮಠದ ವಿವಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಲೆಕ್ಕ ಕೊಡುವ ಕಾರ್ಯಕ್ರಮದ ಮಧ್ಯೆ ವಿ ಸೋಮಣ್ಣ ಫೋನ್ ಕರೆ. ಗಮನಿಸ್ತಾ ಹೋಗೋದಾದ್ರೆ, ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಲೆಕ್ಕ ನೀಡ್ತಾ ಇದ್ದ ಬಿಸಿ ಉಮಾಪತಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕರೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಬಿಸಿ ಉಮಾಪತಿಗೆ ಬೀಗರಾಗಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಜಾಸ್ತಿ ಆವೇಶಕ್ಕೆ ಒಳಗಾಗಬೇಡಿ, ಎಕ್ಸೈಟ್ ಆಗಬೇಡಿ ಅಂತೇಳಿ ಸೋಮಣ್ಣ ಸಲಹೆಯನ್ನ ಕೊಟ್ಟಿದ್ದಾರೆ. ಉಮಾಪತಿಗೆ ಸಮಾಧಾನದಿಂದ ಎಲ್ಲವನ್ನ ಹೇಳಿ ಅಂತ ಸೋಮಣ್ಣ ಹೇಳಿದ್ದಾರೆ. ಗೊಂದಲ ಸೃಷ್ಟಿಸಿಲ್ಲ, ಲೆಕ್ಕ ಕೇಳಿದ್ರು ಕೊಡ್ತಾ ಇದ್ದೀವಿ ಅಂತೇಳಿ ಬಿಸಿ ಉಮಾಪತಿ ಹೇಳಿದ್ದಾರೆ. ಬಂದ್ರೆ ನಾನು ಹಂಗೆ ಹೋಗೋದಿಲ್ಲ, ಹೋದ್ರೆ ಪೂರ ಇವ್ರ ಮರ್ಯಾದೆ ಕಳಿಸಿ ಇವ್ರು ಯಾರು ಇಲ್ಲಿ ಬರಬಾರ್ದು ಆ ಥರ ಮಾಡಿ ಹೋಗ್ತಾರೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಈಗ ಅಲ್ಲೆಲ್ಲ ಈಗ ಈಗ ನಿಮ್ಮ ಮಾತು ಮುರುಗೇಶ್ ನೇರಣ್ಣ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನೂ ಮಾಡಲಿಲ್ಲ. ಆದರೆ ಅವರು ಯಾವ ರೀತಿ ಬರೀ ನನ್ನ ಒಂದು ಸಮಾಜ ನನ್ನೊಬ್ಬನ ಮರ್ಯಾದೆ ಕಳೆದ್ರೆ ನಾನೇನು ಯಾರಿಗೂ ಎಲೆಕ್ಷನ್ ಇದ್ಕೊಂಡು ಕೈ ಮುಗಿಯಂಗಿಲ್ಲ. ಆದರೆ ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದು ಮಾಡ್ತಾ ಇದ್ದೀನಿ. ದಯವಿಟ್ಟು ಅಲ್ಲ ನಾವು ಮಾಡಿ ಇಲ್ಲ 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 ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಲಿಲ್ಲಪ್ಪ ಅಂದರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ರಿ. ಹೇಳ್ತಾನೆ ಆಗಲಿ ಅಲ್ಲಿ ಆಗಲಿ ಅಲ್ಲ ನಾನೇ ಅಲ್ಲ ನಾನೇನು ಅದರಿಂದ ಇದು ಮಾಡ್ಕೊಳ್ಳೋದಂತ ಎಲ್ಲರಿಗೂ ಅಲ್ಲ. ಎಲ್ಲ ಕೋಲಿ ಅಂದ್ರೆ ಅದೇ ಕೋಲಿ ಅಂದ್ರೆ ನಾವು ಅದು ಹೆಂಗಿದೆ ಅಂತಂದ್ರೆ ಹೇಳಕ್ ನಿಮ್ಮ ಎದುರಿಗೆ ಹೇಳಕ್ ನಾಚಿಕೆ ಆಗುತ್ತೆ. ಇರ್ಲಿ ನಾನು ಆಮೇಲೆ ಮಾತಾಡ್ತೇನೆ. ನಾನೇನು ಯಾವತ್ತೂ ಎದರದ್ರೆ ಏನು ನಾವು ನೋವು ಮಾಡ್ಕೊಳ್ಳೋದಿಲ್ಲ, ಎದರೋದಿಲ್ಲ, ಏನೂ ಆಗೋದಿಲ್ಲ. ಸಮಾಜ ಮುಖ್ಯ ಹೊರತು ನಾನು ಇದನ್ನು ಮಾಡ್ಕೊಂತಾರೆ. ದಯವಿಟ್ಟು ಧನ್ಯವಾದಗಳು. ನಾನು ಸ್ವಲ್ಪ ಭಾಷಣ ಮಾಡ್ತಾ ಇದ್ದೇನೆ. ಇದು ಏನು ಹೇಳ್ತಾವಲ್ಲ ಇದು ವಿಚಾರ, ಇದು ಹೇಳಕ್ಕೆ ನೋವಾಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಈಗ ಇದು ಬೇಡ ಮತ್ತೆ ಇದು ಲೆಕ್ಕ ತಪ್ಪುತ್ತೆ. ಒಂದಪ್ಪ ಲೆಕ್ಕ ಮುಗಿಸಿ ಅದು ಒಂದು 2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ಫೋನ್ ಮಾಡಿದ್ದಾರೆ. ಏನಲ್ಲಿ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಮಾಡ್ತಾರೆ. ಫೋನ್ ಮಾಡಿದ್ದಾರೆ, ಅವ್ರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ನೀವೇನು ಮಾತಾಡಬೇಡ್ರಿ ಅಂತ. ಇರಲಿ ಅದು ಇರಲಿ. ಈಗ ಲೆಕ್ಕ ನೋಡ್ರಿ, ಲೆಕ್ಕ ಮುಗಿಸ್ಬಿಡೋಣ 5 ನಿಮಿಷ.